ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಕನ್ನಡ ಉಳಿಸಿ. ನಾವು ಕನ್ನಡ ರಾಜ್ಯೋತ್ಸವಕ್ಕೋಸ್ಕರ ಚಂದೆ ಎತ್ತಿದ್ದೇವೆ. ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಟ್ಕೊಂಡು ಕನ್ನಡನ ಬರಲ್ಲ ಅಂತ್ಯ. ಬಾಲಾಜಿ ಫೇಸ್ಬುಕ್ ಪೇ ಮಾಡೋ. ನೋಡಿ ಕನ್ನಡ ಜನತೆಗಳೇ, ಈ ಹುಡುಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಟ್ಕೊಂಡು ಕನ್ನಡನೇ ಬರಲ್ಲ ಅಂತಿದ್ದಾನೆ. ಕನ್ನಡ ಅಂತ ಹೇಳ್ತಿದ್ದಾನೆ. ಇವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಕೇಳು ಕನ್ನಡ ಜನತೆಗಳ ಕ್ಷಮೆ ಕೇಳು ಕ್ಷಮೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಲ್ಲ ಕಣೋದು, ಕ್ಷಮಿಸಿ. ಇನ್ಮುಂದೆ ನಾನು ಕನ್ನಡ ಅಂತ ಹೇಳಲ್ಲ, ಕನ್ನಡ ಅಂತ ಹೇಳ್ತೀನಿ. ನಿಂಕ ಎಲ್ಲೊಂದು ಚಿಂತೆ ಕೊಟ್ಬಿಟ್ಟು ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಕನ್ನಡ ಉಳಿಸಿ. ತರಕಾರಿನೆಲ್ಲ ಬಿಡಿಸ್ಬಿಟ್ರಲ್ಲ, ನಿಮ್ಗೆ ಕಣ್ಕಾಣಲ್ವಾ ದೇವಿಗಳ? ಇದೊಂದು ಮಾತ್ರ ಚೆನ್ನಾಗಿ ಕಲ್ತಿದ್ರಿ, ಎಲ್ಲ ದೊಡ್ಡ ಸ್ವಾಮಿ ಸ್ವಲ್ಪ ಅಕ್ಷರಿ ನಡರಸ್ದಲ್ಲಿ ನಿಂತ್ಕೊಂಡು ಎಲ್ಲ ಏನ್ ಮಾಡ್ತಿದ್ದೀರಾ? ಅಜ್ಜಿ, ನಾವು ಹುಟ್ಟು ಕನ್ನಡ ಹೋರಾಟಗಾರರು. ಕನ್ನಡನ ಉಳಿಸೋ ಕೆಲಸ ಮಾಡ್ತೀವಿ. ಏನು ಕನ್ನಡನ ನೀವು ಉಳಿಸ್ತೀರಾ? ನೀವು ಭೂಮಿ ಮೇಲೆ ಉಳೋಕೆ ಮುಂಚೆನೂ ಕನ್ನಡ ಇತ್ತು, ಮುಂದೆನೂ ಇರುತ್ತೆ. ನೀವೇನು ಉಳಿಸ್ಬೇಕಾಗಿಲ್ಲ. ಅದ್ ಸರಿ, ಏನ್ ಮಾಡ್ತೀರಾ? ಕನ್ನಡ ಉಳಿಸೋಕೆ ಚಂದ ಇಟ್ಟಿದ್ದೀವಿ ಅಜ್ಜಿ. ಏನು ಚಂದವಾಗಿರೋ ಕನ್ನಡ ಉಳಿಸೋಕೆ ಚಂದ ಇರ್ತಿದ್ದೀರಾ? ಕನ್ನಡ ಉಳಿಸೋದು ಅದು ಕೈಯಾಗಿರೋ ಉಳಿಸಲ್ಲ. ಕನ್ನಡ ಅಂದ್ರೆ ನುಡಿ, ಕನ್ನಡ ಅಂದ್ರೆ ಪ್ರೀತಿ, ಕನ್ನಡ ಅಂದ್ರೆ ನಾಡು, ಕನ್ನಡ ಅಂದ್ರೆ ಸ್ನೇಹ, ಕನ್ನಡ ಅಂದ್ರೆ ಜೀವನ. ನಮ್ಮ ಕನ್ನಡಕ್ಕೆ 2000 ವರ್ಷಗಳ ಇತಿಹಾಸ ಇದೆ. ನಮ್ಮ ಸಂವಿಧಾನದ 22 ಭಾಷೆಗಳಲ್ಲಿ ನಮ್ಮ ಕನ್ನಡವು ಒಂದಾಗಿದೆ. ನಾವು ಕನ್ನಡ ಉಳಿಸ್ಬೇಕಾಗಿಲ್ಲ, ಕನ್ನಡನೇ ನಮ್ಗೆ ಉಳಿಸುತ್ತೆ. ಅರ್ಥ ಆಯ್ತಾ? ಅಜ್ಜಿ, ನೀವು ನಮ್ಮ ಕನ್ನಡ ರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಯಾಗಿ ಬನ್ನಿ. ಹೆಂಗೋ ಭಾಷಣ ಚೆನ್ನಾಗಿ ಮಾಡ್ತೀರಾ. ಅದ್ ಬಿಡಿ ಅಜ್ಜಿ, ಚಂದ ಕೊಡಿ ಈಗ. ಹೌದಾ, ಕೊಡೋಣ. ಅದ್ ಸರಿ, ಕನ್ನಡ ರಾಜ್ಯೋತ್ಸವಕ್ಕೆ ನೀವೆಲ್ಲ ಏನ್ ತಯಾರಿ ಮಾಡ್ಕೊಂಡಿದ್ದೀರಾ? ಸೀರೆ ಶರ್ಟ್ ಆಡಿಸ್ತೀವಿ, ಬಜಾರ್ ಮೊಣ ಮಾಡಿಸ್ತೀವಿ, ಊರಿಗೆಲ್ಲ ಕೆಲಸ ಹೋಗಿ ಕನ್ನಡ ಹಾಡುಗಳನ್ನ ಹಾಕಿಸ್ತೀವಿ, ಆರ್ಕೆಸ್ಟ್ರಾ ಮಾಡಿಸ್ತೀವಿ. ಇನ್ನೇನ್ ಬೇಕಜ್ಜಿ? ಇದನ್ನೆಲ್ಲ ಎಷ್ಟು ದಿನ ಮಾಡ್ತೀರಾ? 1 ದಿನ ಮಾಡ್ತೀವಿ. ಅಯ್ಯೋ, ಅಷ್ಟು ಗೊತ್ತಿಲ್ವಾ? ನವೆಂಬರ್ 1 ಕನ್ನಡ ರಾಜ್ಯೋತ್ಸವ. 1 ದಿನ ಮಾಡ್ಬಿಟ್ರೆ ಕನ್ನಡ ಉಳ್ಬಿಡುತ್ತಾ? ಅದು ಉಳಿಬಹುದೇನೋ. ಕನ್ನಡ ಉಳಿಸೋಕೆ ಚಂದ ಇರ್ಬೇಕಾಗಿಲ್ಲ, ಅಂದವಾಗಿ ಕನ್ನಡನ ಚಂದವಾಗಿ ಮಾತಾಡಿದ್ರೆ ಸಾಕು. ಅತಿ ಹೆಚ್ಚು ಜ್ಞಾನ ಪಡೆದಿರುವುದು ನಮ್ಮ ಕನ್ನಡ. ಇದು ನಿಮ್ಗೆ ಗೊತ್ತಿದ್ಯಾ? ಪ್ರಸಿದ್ಧವಾದ ಹಂಪಿರಥ ನಮ್ಮ 50 ರೂಪಾಯಿ ನೋಟುಗಳಲ್ಲಿ ಮುದ್ರಣವಾಗಿದೆ. ಇದು ನಿಮ್ಗೆ ಗೊತ್ತಿದ್ಯಾ? ನಮ್ಮ ದೇಶದ ನೋಟುಗಳಲ್ಲಿ ಕನ್ನಡ ಭಾಷೆಗೆ 4ನೇ ಸ್ಥಾನದಲ್ಲಿದೆ. ಇದು ನಿಮ್ಗೆ ಗೊತ್ತಿದ್ಯಾ? ಇದೆಲ್ಲ ಬಿಡಿ, ಹಳದಿ ಮತ್ತು ಕೆಂಪು ಬಣ್ಣದ ನಮ್ಮ ಕರ್ನಾಟಕದ ಬಾವುಟ ಮತ್ತು ಹೆಣ್ಣು ಮಕ್ಕಳ ಮುತ್ತೈದೆಯರ ಅರಿಶಿಣ ಕುಂಕುಮಕ್ಕೆ ಸಾಕ್ಷಿಯಾಗಿದೆ. ಕನ್ನಡನ ಜಾಸ್ತಿ ಬಳಸಿ, ಆಗ ಕನ್ನಡನೇ ನಮ್ಗೆ ಉಳಿಸುತ್ತೆ. ಗೊತ್ತಾಯ್ತಾ? ಇನ್ಮೇಲಿಂದ ನಾವು ನವೆಂಬರ್ನಲ್ಲಿ ಮಾತ್ರ ಕನ್ನಡ ಅಭಿಮಾನವನ್ನು ತೋರಿಸೋದನ್ನು ಬಿಟ್ಟು ಕನ್ನಡನ ಬಳಸಿ ಕನ್ನಡನ ಬೆಳೆಸ್ತೀವಿ ಅಜ್ಜಿ. ಒಳ್ಳೇದಾಗ್ಲಿ. ಕನ್ನಡವೇ ಸತ್ಯ.